ಸಿಲಿಂಡರ್ ಸೋರಿಕೆಯಾಗಿ ಇಬ್ಬರು ದುರಂತ ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಕಿಯ ತೀವ್ರತೆಗೆ ಸುಟ್ಟು ಹೋಗಿದ ನಾಗರಾಜ್ ಹಾಗೂ ಶ್ರೀನಿವಾಸ್. ಬಹಳ ನೋವಿನ ಸಂಗತಿ ಇದು. ಬೆಂಕಿನ ತೀವ್ರತೆಗೆ ಇಬ್ಬರು ವ್ಯಕ್ತಿಗಳು ನಾಗರಾಜ್ ಮತ್ತು ಶ್ರೀನಿವಾಸ್ ಸುಟ್ಟು ಹೋಗಿದ್ದಾರೆ. ಗ್ಯಾಸ್ ಸೋರಿಕೆಯಿಂದ ಬ್ಲಾಸ್ಟ್ ಆಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭಯಾನಕವಾಗಿದೆ ಆ ದೃಶ್ಯ. ಗ್ಯಾಸ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಜನ. ಘಟನೆ ನಡೆದಿದ್ದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಬೆಳಗ್ಗೆ ಕೆಲಸಕ್ಕೆ ಅಂತ ಹೇಳಿ ತೆರಳೋ ಸಂದರ್ಭದಲ್ಲಿ, ಕೆಲಸಕ್ಕೆ ಅಂತ ಹೋಗುವಂತ ಸಂದರ್ಭದಲ್ಲಿ ದೇವರಿಗೆ ದೀಪ ಹಚ್ಚಿದ್ದ ನಾಗರಾಜ್. ಅಫ್ಕೋರ್ಸ್ ಯಾರೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಎಲ್ಲೇ ಹೋಗ್ಬೇಕಾದ್ರೂ ಮನೆಯಲ್ಲಿ ದೀಪ ಹಚ್ಚಿ ಹೋಗ್ತಾರೆ. ಅದೇ ರೀತಿಯಾಗಿ ದೀಪ ಹಚ್ಚಿದ್ದಾರೆ ಬೆಳಗ್ಗೆ. ಇದೇ ವೇಳೆ ಖಾಲಿ ಸಿಲಿಂಡರ್ ಬದಲಿಸಲು ಮುಂದಾಗಿದ್ದ ಎರಡನೇ ಮಗ. ಇದೇ ಸಂದರ್ಭದಲ್ಲಿ ಅವರ ಎರಡನೇ ಮಗ ಖಾಲಿ ಸಿಲಿಂಡರ್ ಅನ್ನ ಬದಲಾಯಿಸುವುದಕ್ಕೆ ಮುಂದಾಗಿದ್ರಂತೆ. ಅಜಾಗರೂಕತೆಯಿಂದ ಸಿಲಿಂಡರ್ ಫಿಟ್ ಮಾಡುತ್ತಿದ್ದ ಅಭಿಷೇಕ್, ಗೊತ್ತೇ ಇಲ್ಲ ದೀಪ ಹಚ್ಚಿದ್ದು, ಅಜಾಗರೂಕತೆಯಿಂದ ಸಿಲಿಂಡರ್ ಫಿಟ್ ಮಾಡ್ತಾ ಇದ್ರಂತೆ ಅಭಿಷೇಕ್, ನಾಗರಾಜ್ ಪುತ್ರ. ಈ ವೇಳೆ ಸಿಲಿಂಡರ್ ನಿಂದ ಗ್ಯಾಸ್ ಲೀಕ್ ಆಗಿಬಿಟ್ಟಿದೆ. ಇದರಿಂದ ದೀಪದ ಬೆಂಕಿ ತಗುಲಿದೆ. ಮನೆ ಹೊತ್ತಿ ಉರಿದು ಬೆಂಕಿಯಲ್ಲಿ ಸಿಲುಕಿದ ನಾಗರಾಜ್, ಲಕ್ಷ್ಮೀದೇವಿ, ಬಸವಗೌಡ, ಅಭಿಷೇಕ್. ಮನೆಯಿಂದ ಹೊರಗೆ ಓಡಿ ಬಂದಿದ್ದ ಲಕ್ಷ್ಮೀದೇವಿ, ಬಸವನಗೌಡ. ಇದು ಘಟನೆಯ ಭಯಾನಕ ದೃಶ್ಯ. ಅಡಕಮಾರನಹಳ್ಳಿಯಲ್ಲಿ ಆಗಿರುವಂತ ಘಟನೆ ಇದು. ಹಾಗಾಗಿನೇ ಈ ಗ್ಯಾಸ್ ಯಾರೆಲ್ಲ ಯೂಸ್ ಮಾಡ್ತಾರೋ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ದೀಪ ಹಚ್ಚಿರ್ತಾರೆ, ಇನ್ನೇನೋ ಮಾಡೋದಕ್ಕೆ ಹೋಗಿರ್ತಾರೆ, ಗ್ಯಾಸ್ ಏನಾದರೂ ಲೀಕ್ ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗುತ್ತೆ. ಇದು ನೋಡಿ ಹೆಂಗಿದೆ ಪರಿಸ್ಥಿತಿ. ಒಳಗಡೆ ಇದ್ದಂತ ಜನ, ಅದರಲ್ಲೂ ಒಬ್ಬ ವ್ಯಕ್ತಿ ಅಂತೂ ನೋಡಿ ಯಾವ ರೀತಿಯಾಗಿ ಅವರು ಗಾಯಗೊಂಡಿದ್ದಾರೆ, ಸುಟ್ಟು ಹೋಗಿದ್ದಾರೆ ಪಾಪ. ಅಲ್ಲಿದ್ದಂಥ ಸ್ಥಳೀಯರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ ಒಂದು ಕ್ಷಣ. ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತ ದೃಶ್ಯ ಇದು. ಒಬ್ರು ಮಹಿಳೆ ಓಡಿ ಬರ್ತಾರೆ, ಒಬ್ಬ ವ್ಯಕ್ತಿ ಓಡಿ ಬರ್ತಾರೆ. ಅದಾದ ನಂತರ ಆ ಗ್ಯಾಸ್ ಏನು ಬ್ಲಾಸ್ಟ್ ಆಗುತ್ತಲ್ಲ, ಅದಾದ ನಂತರ ಒಬ್ಬ ವ್ಯಕ್ತಿ ಓಡಿ ಬರ್ತಾರೆ. ಆಲ್ಮೋಸ್ಟ್ ಅವರು ಹಾಕೊಂಡಿದ್ದಂಥ ಬಟ್ಟೆ ಎಲ್ಲ ಸುಟ್ಟು ಹೋಗಿದೆ ನೋಡಿ. ಅವ್ರು ಬದುಕಿದ್ದೇ ಹೆಚ್ಚು, ನಿಜ ಹೇಳ್ಬೇಕಂದ್ರೆ. ಮನೆಯಿಂದ ಹೊರಗಡೆ ಓಡಿ ಬರ್ತಾರೆ ಲಕ್ಷ್ಮೀದೇವಿ, ಬಸವನಗೌಡ. ಇನ್ನು ಬೆಂಕಿಗೆ ಸಿಲುಕಿ ನೆರಳಾಡಿದ್ರು ನಾಗರಾಜ್ ಅವರು ಹಾಗೂ ಅಭಿಷೇಕ್, ನಾಗರಾಜ್ ಅವರ ಪುತ್ರ ಅಭಿಷೇಕ್. ಈ ವೇಳೆ ಪಕ್ಕದ ಮನೆಯ ಶ್ರೀನಿವಾಸ್, ಮನೆ ಮಾಲೀಕ ಶಿವಶಂಕರ್ ಕೂಡ ಬೆಂಕಿ ಆರಿಸೋದಕ್ಕೆ ಬಂದಿದ್ರು. ನಾಗರಾಜ್ ಉಳಿಸಲು ಹೋಗಿದ್ದ ಶಿವಶಂಕರ್ಗೆ ಬೆಂಕಿ ತಗುಲಿದೆ. ನಾಗರಾಜ್ ಅವರನ್ನ ಉಳಿಸೋದಕ್ಕೆ ಶಿವಶಂಕರ್ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬೆಂಕಿ ತಗುಲಿದೆ ಪಾಪ. ಕೂಡಲೇ ಸ್ಥಳೀಯರು ಬೆಂಕಿಯಲ್ಲಿ ತಗುಲಿದವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಬಹಳ ನೋವಿನ ಸಂಗತಿ ಇದು. ಬೆಂಕಿಯ ತೀವ್ರತೆಗೆ ನಾಗರಾಜ್ ಹಾಗೂ ಶ್ರೀನಿವಾಸ್ ಸುಟ್ಟು ಹೋಗಿದ್ದಾರೆ ಪಾಪ. ಅವರ ದೇಹ ಎಲ್ಲ ಸುಟ್ಟು ಹೋಗಿದೆ.
ನೋಡಿ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ ಗ್ಯಾಸ್ ಸಿಲಿಂಡರ್. ನೋಡಿ ಈ ಘಟನೆಗೆ ಪ್ರಮುಖ ಕಾರಣ ಹೇಗಪ್ಪ ಅಂತ ಅಂದ್ರೆ, ಮನೆಯಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗೋ ಮುನ್ನ ನಾಗರಾಜ್ ಅವರು ದೀಪ ಹಚ್ಚಿದ್ರಂತೆ. ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ತೆರಳೋ ಸಂದರ್ಭದಲ್ಲಿ ದೇವರಿಗೆ ದೀಪ ಹಚ್ಚಿದ್ರಂತೆ ನಾಗರಾಜ್. ಇದೇ ವೇಳೆ ಖಾಲಿ ಸಿಲಿಂಡರ್ ಅನ್ನ ಬದಲಾಯಿಸೋ ಸಲುವಾಗಿ, ಸಿಲಿಂಡರ್ ಗ್ಯಾಸ್ ಖಾಲಿಯಾಗಿತ್ತಂತೆ, ಹಾಗಾಗಿನೇ ಸಿಲಿಂಡರ್ ಬದಲಾಯಿಸೋ ಸಲುವಾಗಿ ಎರಡನೇ ಮಗ ಮುಂದಾಗಿದ್ರಂತೆ. ಅಜಾಗರೂಕತೆಯಿಂದ ಸಿಲಿಂಡರ್ ಫಿಟ್ ಮಾಡ್ತಾ ಇದ್ರು ಅಭಿಷೇಕ್, ನಾಗರಾಜ್ ಅವರ ಎರಡನೇ ಪುತ್ರ. ಈ ಸಂದರ್ಭದಲ್ಲಿ ಸಿಲಿಂಡರ್ನಿಂದ ಗ್ಯಾಸ್ ಲೀಕ್ ಆಗ್ಬಿಟ್ಟಿದೆ. ಅದು ಅವ್ರಿಗೆ ಗೊತ್ತೇ ಆಗಿಲ್ಲ. ಏನಾಗಿದೆ, ದೀಪದ ಬೆಂಕಿ ಗ್ಯಾಸ್ ಲೀಕ್ ಆಗ್ತಾ ಇತ್ತಲ್ಲ, ಅಲ್ಲಿಗೆ ಹೋಗಿ ತಗಲ್ಬಿಟ್ಟಿದೆ. ಇದರಿಂದ ಮನೆ ಹೊತ್ತಿ ಉರಿದು ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಮನೆಯವರೆಲ್ಲ. ನಾಗರಾಜ್, ಲಕ್ಷ್ಮೀದೇವಿ, ಬಸವನಗೌಡ, ಅಭಿಷೇಕ್ ಕುಟುಂಬಸ್ಥರೆಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಾಕೊಂಡಿದ್ರು. ಮನೆಯಿಂದ ಹೊರಗಡೆ ಓಡಿ ಬರ್ತಾರೆ. ಅದಾದ ನಂತರ ಲಕ್ಷ್ಮೀದೇವಿ ಮತ್ತು ಬಸವನಗೌಡ ಬೆಂಕಿಗೆ ಸಿಲುಕಿ ನಾಗರಾಜ್ ಹಾಗೂ ಅಭಿಷೇಕ್ ನೆರಳಾಡ್ತಾರೆ. ಈ ವೇಳೆ ಪಕ್ಕದ ಮನೆಯ ಶ್ರೀನಿವಾಸ್, ಮನೆ ಮಾಲೀಕ, ಇವರೆಲ್ಲರೂ ಬೆಂಕಿ ಹಾರಿಸೋದಕ್ಕೆ, ಬೆಂಕಿ ನಂದಿಸೋದಕ್ಕೆ ಬಂದಿದ್ರು. ನಾಗರಾಜ್ನ ಉಳಿಸೋದಕ್ಕೆ ಹೋಗಿದ್ರು ಶಿವಶಂಕರ್, ಮನೆ ಮಾಲೀಕ ಶಿವಶಂಕರ್ ನಾಗರಾಜ್ನ ಉಳಿಸೋದಕ್ಕೆ ಹೋಗಿದ್ರಂತೆ. ಅವರಿಗೂ ಕೂಡ ಪಾಪ ಬೆಂಕಿ ತಗುಲು ಬಿಟ್ಟಿದೆ. ಕೂಡಲೇ ಸ್ಥಳೀಯರು ಬೆಂಕಿ ತಗುಲಿದವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದರ ಬಹಳ ದುರ್ದೈವದ ಸಂಗತಿ ಏನಪ್ಪಾ ಅಂತ ಅಂದ್ರೆ, ಈ ಬೆಂಕಿಯ ತೀವ್ರತೆಗೆ ನಾಗರಾಜ್ ಹಾಗೂ ಶ್ರೀನಿವಾಸ್ ಬಹಳ ಸುಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಭಯಾನಕ ಘಟನೆ ಇದು. ಈಗ ಮೊದಲೇ ಬೇಸಿಗೆ, ಇದೆಲ್ಲದರ ನಡುವೆ ಮನೆ ಒಳಗಡೆ ಒಂಥರ ಹೀಟ್ ಇರುತ್ತೆ. ಜೊತೆಗೆ ಈ ದೀಪ ಎಲ್ಲ ಹಚ್ಚಿ ಅಜಾಗರೂಕತೆಯಿಂದ ಈ ಗ್ಯಾಸ್ ಎಲ್ಲ ಏನ್ ಹ್ಯಾಂಡಲ್ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗ್ಯಾಸ್ ಯೂಸ್ ಮಾಡೋರೆಲ್ಲ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ನೋಡಿ ಹೆಂಗ್ ಸುಟ್ಟು ಹೋಗಿದ್ದಾರೆ. ಪಾಪ ಬೆಚ್ಚ ಬಿದ್ದಿದ್ದಾರೆ ಆ ಜನ ಎಲ್ಲ, ಕುಟುಂಬಸ್ಥರೆಲ್ಲ. ಪುಟ್ ಮಕ್ಕಳಿದಾವೆ, ವಯಸ್ಸಾದವರಿದ್ದಾರೆ ಅಲ್ಲೇ ಅಕ್ಕಪಕ್ಕದಲ್ಲೇ. ಬಹಳ ದೊಡ್ಡ ಘಟನೆ ಇದು, ನಿಜಕ್ಕೂ ಕೂಡ ದೊಡ್ಡ ದುರಂತ. ಈ ರೀತಿಯಾದಂಥ ಘಟನೆಗಳು ಆಗ್ಲೇಬಾರದು. ನೋಡಿ ಹೆಂಗ್ ಸುಟ್ಟು ಹೋಗಿರ್ತಾರೆ ಪಾಪ. ನೋಡಿ ಒದ್ದಾಡಿದ್ದಾರೆ ಲಿಟ್ರಲಿ. ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲಿನ ಸ್ಥಳೀಯರ ಪುಣ್ಯಕ್ಕೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಏನಾಯ್ತು ಅಂತ ನೋಡೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಹೇಳಿ ಸರ್, ನೀವು ಮನೆ ಓನರು, ನಿಮ್ಗೆ ಹೆಂಗ್ ಗೊತ್ತಾಯ್ತು ವಿಷಯ? ಅಣ್ಣ, ನಾವು ಮನೆ ಒಳಗಡೆ ಇದ್ದು ಫೈರ್ ಅನ್ನೋ ವಿಪರೀತ ಸೌಂಡ್ ಬಂದ್ಬಿಡ್ತು, ಬಾಂಬ್ ಬ್ಲಾಸ್ಟ್ ಆದಂಗೆ. ಅವಾಗ ಬಂದು ನೋಡೋದು ಕಾಲೇ ಏಟ್ ಆಗ್ಬಿಟ್ಟು ಪಾಪ ಸೀನಪ್ಪನವ್ರಿಗೆ ಅಲ್ಲಿ ರೋಡಲ್ಲಿ ತಂದು ಮಲಿಸಿದ್ರು ಸರ್. ಅಲ್ಲಿ ಮನೆಯವ್ರನ್ನ, ಬಾಡಿಗೆಯವ್ರನ್ನ 3 ಜನನು ಅಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರಣ್ಣ. ಒಂದು 1/4 ಗಂಟೆ ಎಲ್ಲ ಫೈರ್ ಆಯ್ತು ಸರ್. ಏನದು ಸೋರಿಕೆ ಆಗಿದ್ದ ಅಥವಾ ಏನು ಅಂತ? ಸೋರಿಕೆನೇ ಆಗಿರೋದು, ಲೀಕೇಜ್ ಆಗಿರೋದು. ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿದೆ ಸರ್. ಶ್ರೀನಿವಾಸನವರು ಅಲ್ಲಿ ಇದು ಮಾಡಿ ನೋಡೋದಕ್ಕೆ ಅದೇ ಅವರು ಪಾಪ ರಕ್ಷಣೆ ಮಾಡಕ್ ಹೋಗಿರೋರು. ಏನೇನು ಹಾನಿ ಆಗಿದೆ ಸರ್ ಒಳಗಡೆ ಎಲ್ಲ ಹೋಗಿದೆ ಸರ್. ಫ್ರಿಡ್ಜ್, ಟಿವಿ, ಫ್ರಿಡ್ಜ್ ಎಲ್ಲ ಹೋಗಿದೆ ಸರ್. ಮನೆ ಸಾಮಾನೆಲ್ಲ ಪೂರ್ತಿ ಹೋಗಿದೆ. ಹೇಳಿ ಸರ್, ನೀವು ಮನೆ ಓನರು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್ ಹೇಳಿ ಸರ್, ಯಾವ ರೀತಿ ಇದು? ಸರ್, ಅದು ಕಿರ್ಚಾಡ್ತಾ ಇದ್ರು. ಅವರು ಕಾಪಾಡಕ್ಕೆ ಒಬ್ರು ಬಂದರು. ಆಮೇಲೆ ಅವ್ರು ಒಳಗಡೆ ಹೋದ ತಕ್ಷಣ ಏಮ ಕಿರ್ಚ್ಕೊತಾ ಇದ್ರು ಮನೆಯವರು. ಕಿರ್ಚ್ಕೊಂತಿದ್ದಂಗೆ ಅವ್ರು ಈಚೆ ಕಡೆಗೆ ಬಂದರು. ಅಷ್ಟೊತ್ತಿಗೆ ಅವರು ಬ್ಲಾಸ್ಟ್ ಆಯಿತು. ಇವರೆಲ್ಲ ಬಂದ್ಬಿಟ್ರು. ಆಮೇಲೆ ಅವ್ರು ಲೇಟಾಗಿ ಬಂದರು. ಏಟು ಜಾಸ್ತಿ ಆಗಿದೆ, ಕಾಪಾಡಕ್ಕೆ ಬಂದಿರೋರ್ಗೆ ಆಗಿದೆ. ನಾನು ಇಮಿಡಿಯೇಟ್ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ, ಅವಾಯಿ ಹಾಸ್ಪಿಟ್ಲಿಗೆ. ಆಂಬುಲೆನ್ಸ್, ಫೈರ್ ಎಲ್ಲ ಬಂತ? ಆಂಬುಲೆನ್ಸ್ ಮಾಡಿದ್ವಿ, ಆಂಬುಲೆನ್ಸ್ ಬರಲಿಲ್ಲ. ನಾವು ಸ್ವಂತ ಕಾರಲ್ಲಿ ಕರ್ಕೊಂಡು ಹೋದ್ವಿ. ಒಳಗಡೆ ಸ್ವಂತ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ಅವ್ರಿಗೆ ಸೀರಿಯಸ್ ಆಗಿರೋರಿಗೆ ಆಂಬುಲೆನ್ಸ್ ಬಂದು ಕರ್ಕೊಂಡು ಹೋಗ್ತೀವಿ. ಸರ್ ಹೇಳಿ ಸರ್, ಯಾವ ರೀತಿ ಇದು? ಸರ್, ಅದು ಕಿರ್ಚಾಡ್ತಾ ಇದ್ರು. ಸರ್ ಹೇಳಿ ಸರ್, ಹೆಂಗೆ ಗೊತ್ತಾಯ್ತು ಇದು? ನಾವು ಇಲ್ಲಿ ನಮ್ದು ಈ ಮನೆ, ನಾವು ಹೊರಗಡೆ ಕೂತಿದ್ದಾಗ ಅವರು ಎಲ್ಲ ಸೌಂಡ್ ಆಗ್ತಿತ್ತು. ಒಳಗಡೆ ಫಸ್ಟ್ ಹತ್ಕೊಂಡು ಉರಿತಿತ್ತೇನೋ ಸೌಂಡ್ ಆಗ್ತಿದ್ದಾಗ ಆಮೇಲೆ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಾಗ ಏನು ಬ್ಲಾಸ್ಟ್ ಆಯ್ತಲ್ಲ ಅಂತ ನಾವು ಬಂದು ನೋಡೋಕ್ಕೆ ಬಂದಾಗ ಪಾಪ ಎಲ್ಲ ಹತ್ಕೊಂಡ್ಬಿಟ್ಟಿರೋ ಅವರು, ಈ ಬಟ್ಟೆಗಳೆಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ. ಯಾವಾಗ ಆಗಿರುವಂಥ ಘಟನೆ ಇದು, ಹೇಗಾಯಿತು, ಜೊತೆಗೆ ಎಷ್ಟು ಜನ ಗಾಯಗೊಂಡಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ? ರಾಮಯ್ಯ, ಇದು ಈ ಒಂದು ಘಟನೆ ಏಪ್ರಿಲ್ 21ರಂದು 28ನೇ ತಾರೀಕು ಸಿಲಿಂಡರ್ ನಲ್ಲಿ ಏನು ವಾಷರ್ ಇರ್ತದ, ವಾಷರ್ ದುರಸ್ತಿಯಿಂದಾಗಿ ಈ ಒಂದು ಗ್ಯಾಸ್
ಸೋರಿಕೆಯಾಗಿತ್ತು. ಅದರಿಂದಾಗಿ ಒಂದೇ ಮನೆಯ 4 ಸೇರಿದಂತೆ ರಕ್ಷಣೆಗೆ ಬಂದಿದ್ದಂತ 2 ಸೇರಿದಂಗೆ ಒಟ್ಟು 6 ಜನ ಈ ಅಗ್ನಿ ದುರಂತಕ್ಕೆ ಗಾಯಗೊಂಡಿದ್ರು. ಅವರನ್ನ ಏನ್ ತಕ್ಷಣಕ್ಕೆ ಆಂಬುಲೆನ್ಸ್ ಮುಖಾಂತರ ಸಾಗಿಸೋದಕ್ಕೆ ಕಾಯ್ದ್ರು, ಆದ್ರೂ ಆಂಬುಲೆನ್ಸ್ ಬಂದಿಲ್ಲ. ಹಾಗಾಗಿ ಊರ್ನವ್ರನ್ನ ಕಾರಿನ ಮುಖಾಂತರನೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಮತ್ತೆ ಏನು ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಡಿಸಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿತ್ತು. ಏನು ಇಂದು 2 ಚಿಕಿತ್ಸೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸಿದೆ. ಏನು ಮನೆಯ ಮುಖ್ಯಸ್ಥ ಏನಿದ್ದಾರೆ ಅವರು 50 ವರ್ಷದ ನಾಗರಾಜು ಹಾಗೂ ಏನು ಈ ಒಂದು ಗ್ಯಾಸ್ ದುರಂತನ ತಪ್ಪಿಸೋದಕ್ಕೆ ಅಂತ ಬಂದಿದ್ದಂತ ಶ್ರೀನಿವಾಸು ಸಾವನ್ನಪ್ಪಿದ್ರು. ಏನು ಉಳಿದಂತೆ ಏನು ಪತ್ನಿ ಲಕ್ಷ್ಮೀದೇವಿ ಮತ್ತೆ ಮಕ್ಕಳು ಬಸವನಗೌಡ, ಅಭಿಷೇಕ್ ಮತ್ತೆ ಇನ್ನೊಬ್ಬ ಏನು ಶಿವಶಂಕರ್ ಈಗಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಏನು ಇವ್ರ ಸ್ಥಿತಿ ಈಗಲೂ ಕೂಡ ತುಂಬಾ ಗಂಭೀರ ಆಗಿರುವಂತದ್ದು. ಏನು ಇದೊಂದು ಏಪ್ರಿಲ್ 28ರಂದು ಏನು ಕೆಲಸಕ್ಕೆ ಹೋಗುವ ನಿಟ್ಟಿನಲ್ಲಿ ಏನು ಮೃತ ನಾಗರಾಜ್ ಇದ್ದಾರೆ, ಅವರು ದೇವರ ಮುಂದೆಗಡೆ ಏನೋ ಫೋಟೋ ಇರುತ್ತೆ, ಅಲ್ಲಿ ದೀಪ ಅಂಟಿಸುವಂತ ಟೈಮಲ್ಲಿ ನಿರ್ಲಕ್ಷ್ಯವಾಗಿ ಬಂದ್ರೆ ಬೇಜವಾಬ್ದಾರಿತನದಿಂದ ಏನೋ ಬೆಂಕಿ ಹಚ್ಚಿದ್ರಿಂದ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಏನು ಗ್ಯಾಸ್ ಸೋರಿಕೆಯಿಂದ ಆಗಿದ್ದಂತ ಭಯಾನಕ ಬ್ಲಾಸ್ಟ್ ಏನಿದೆ ಆ ಎದುರು ಮನೆಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತದ್ದು. ಒಂದು ಕ್ಷಣ ಆ ಬೀದಿಯ ಜನರು ಈಗಲೂ ಕೂಡ ಆ ಒಂದು ದುರ್ಘಟನೆಯನ್ನ ಕಣ್ಮುಂದೆ ಕಂಡಿದ್ರು, ಅವರು ಈಗಲೂ ಕೂಡ ಸುಧಾರಿಸ್ಕೊಂತಾ ಇದ್ದಾರೆ. ಮೊದಲಿಗೆ ಗ್ಯಾಸ್ ಸೋರಿಕೆ ಆಗಿತ್ತು, ಅಕ್ಕಪಕ್ಕದ ಮನೆಯವರಿಗೆ ತುಂಬಾ ಸ್ಮೆಲ್ ಕೂಡ ಬಂದಿತ್ತು. ಆ ಟೈಮಲ್ಲಿ 2ರನ್ನ ನೆರವಿಗೆ ಕರೆದಿದ್ರು. ಆ ಒಂದು ನೆರವಿಗೆ ಬಂದಿದ್ದಂತ ಟೈಮಲ್ಲಿ ಆ ಸೋರಿಕೆ ಏನಾಗಿದೆ ಎತ್ತ ಚೆಕ್ ಮಾಡೋಷ್ಟ್ರಲ್ಲಿ ಈ ಮೃತ ನಾಗರಾಜ್ ಏನಿದ್ದಾನೆ ಅವ್ನ ದೇವ್ರ ಮುಂದೆಗಡೆ ದೀಪ ಅಂಟಿಸ್ಬಿಟ್ಟಿದ್ದಾನೆ. ಹಾಗಾಗಿ ಈ ಒಂದು ಬ್ಲಾಸ್ಟ್ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಈಗಷ್ಟೇ ಈ ಸಾವಿಗೆ ಸಂಬಂಧಪಟ್ಟಂಗೂ ಮಾದನಾಯಕನಹಳ್ಳಿ ಪೊಲೀಸ್ನವರು ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಿಸಿಕೊಂಡು ಈಗ ತನಿಖೆ ಮುಂದುವರಿಸ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.